ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ 4/3/2024 ಸೆಕೆಂಡ್ PUC ಎಜುಕೇಷನ್ ಪರೀಕ್ಷೆ ನಡೀತಾ ಇದೆ. ಆ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಈ ಒಂದು ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ದಯವಿಟ್ಟು ಕೊನೆವರೆಗೂ ನೋಡಿ. ಮಿನಿಮಮ್ 50 ಮಾರ್ಕ್ಸ್ ಕ್ವಶನ್ಸ್ ಈ ಒಂದು ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗ್ತವೆ. ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ಮೊಟ್ಟ ಮೊದಲು 2 ಮಾರ್ಕ್ಸಿಗೆ ಈ ಕ್ವಶನ್ ಇಂಪಾರ್ಟೆಂಟ್. ವಿವೇಚನೆ 2 ವಿಧಗಳನ್ನು ಬರೆಯಿರಿ. 10 ವರ್ಷ ವಯೋಮಾನದ ಮಗುವಿನ ಮಾನಸಿಕ ವಯಸ್ಸು 14 ವರ್ಷ ಆದರೆ ಅವನ ಬುದ್ಧಿ ಲಬ್ಧ ಲೆಕ್ಕಿಸಿ. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂದರೇನು? ಅದರ ಪ್ರತಿಪಾದಕರು ಯಾರು? ಸಾಂಪ್ರದಾಯಿಕ ಮತ್ತು ಸಂಯೋಜನಾ ಶಿಕ್ಷಣದ 2 ವ್ಯತ್ಯಾಸಗಳನ್ನು ತಿಳಿಸಿ. ಸಂಯೋಜನಾ ಶಿಕ್ಷಣದ 2 ಮಹತ್ವ ಬರೆಯಿರಿ. ಮಕ್ಕಳ ಹಕ್ಕುಗಳ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ. ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ 2 ಜೀವನ ಕೌಶಲ್ಯಗಳನ್ನು ತಿಳಿಸಿ. ಯೋಜನೆ 2 ಪ್ರಾಮುಖ್ಯತೆ ಬರೆಯಿರಿ. ಮೌಖಿಕ ಸಂವಹನದ 2 ಅವಗುಣಗಳನ್ನು ಬರೆಯಿರಿ. ಪರಿಣಾಮಕಾರಿ ಸಂವಹನದ 2 ಮನೋವೈಜ್ಞಾನಿಕ ಅಡೆತಡೆಗಳನ್ನು ಬರೆಯಿರಿ. ಆಗಮನಾಂಗ ಸಾಧನಗಳೆಂದರೇನು? ಒಂದು ಉದಾಹರಣೆ ಕೊಡಿ. ಶಿಕ್ಷಣದಲ್ಲಿ ಗಣಕಯಂತ್ರದ 2 ಉಪಯೋಗಗಳನ್ನು ತಿಳಿಸಿ. ಸಂಶೋಧನೆ 2 ಲಕ್ಷಣಗಳನ್ನು ಬರೆಯಿರಿ. ಮೂಲಭೂತ ಸಂಶೋಧನೆ ಎಂದರೇನು? ಒಂದು ಉದಾಹರಣೆ ಕೊಡಿ. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ 4 ಪ್ರಶ್ನೆಗಳಿಗೆ ನೀವು ಆನ್ಸರ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರತಿಯೊಂದಕ್ಕೆ 15-20 ವಾಕ್ಯಗಳು, ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳನ್ನು ನಿಗದಿಪಡಿಸಿದ್ದಾರೆ. ಶುರು ಮಾಡೋಣ ಬನ್ನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಸಂವೇದನೆ ಮತ್ತು ಪ್ರತ್ಯಕ್ಷ ಅನುಭವಗಳ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಿಸುವಲ್ಲಿ ಕುಟುಂಬದ ಪಾತ್ರವನ್ನು ವಿವರಿಸಿರಿ. ಮಾನಸಿಕ ಸವಾಲುಗಳುಳ್ಳ ಮಕ್ಕಳ ಲಕ್ಷಣಗಳನ್ನು ತಿಳಿಸಿ. ಮಹಿಳಾ ಸಬಲೀಕರಣದ ಅಗತ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಶಿಕ್ಷಣದ ಮೇಲೆ ಜಾಗತೀಕರಣದ ಸಕಾರಾತ್ಮಕ ಪರಿಣಾಮಗಳ್ಯಾವು? ಗುಣಮಟ್ಟ ನಿರ್ಧರಿಸುವ 5 ಪ್ರಮುಖ ಅಂಶಗಳನ್ನು ವಿವರಿಸಿರಿ. ಇಮೇಲ್ನ ಪ್ರಾಮುಖ್ಯತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಡೆಮಿಂಗ್ ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣೆಯ ಪ್ರಕ್ರಿಯೆಯನ್ನು ಚಿತ್ರದೊಂದಿಗೆ ವಿವರಿಸಿರಿ. ನೆಕ್ಸ್ಟ್ ಬನ್ನಿ. ಇಲ್ಲಿ ಮುಖ್ಯವಾಗಿ ಈ ಒಂದು ಕಟ್ಟಿಟ್ಟ ಬುತ್ತಿ ಈ ಕ್ವಶನ್ ಬಂದೇ ಬರುತ್ತೆ. ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 35-40 ವಾಕ್ಯಗಳಂದರೆ 10 ಪ್ರಶ್ನೆಗೆ ಇದು ಬಂದೇ ಬರುತ್ತೆ. ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳನ್ನು ವಿವರಿಸಿರಿ. ಅಸಮಾಯೋಜನೆಗೆ ಕಾರಣಗಳನ್ನು ವಿವರಿಸಿರಿ. ಇಲ್ಲಿ ಕೆಳಗಿನ ದತ್ತಾಂಶದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕ ಲೆಕ್ಕಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ನಿಮಗೆ ಬಂದೇ ಬರುತ್ತೆ. ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮುಂದೆ ಅವತ್ತೇ ನಿಮಗೆ ಮೆಥಮೆಟಿಕ್ಸ್ ಕೂಡ ಇದೆ. ಮೆಥಮೆಟಿಕ್ಸ್ ಸಬ್ಜೆಕ್ಟಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಾಗ ನಾನು ಮುಂದಿನ ವಿಡಿಯೋದಲ್ಲಿ ಬಿಟ್ಟಿದ್ದೇನೆ ಆಲ್ರೆಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ತಾ ಈ ಚಾನಲ್ಗೆ